ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3 ರಿಂದ 4 ತೆನೆ ಮೆಕ್ಕೆಜೋಳನ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. 1 ರಿಂದ 2 ವಿಸಲ್ ಆದರೆ ಸಾಕಾಗುತ್ತೆ. ಈ ಮೆಕ್ಕೆಜೋಳ ಬೇಯುವಷ್ಟರಲ್ಲಿ ನಾನು 1 ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1 ಚಿಟಿಕೆ ಉಪ್ಪು, ಸ್ವಲ್ಪ ತುಪ್ಪವನ್ನು ತೊಗೊಂಡಿದ್ದೀನಿ. ಬೇಕಾದರೆ ಎಣ್ಣೆ ಕೂಡ ಹಾಕೋಬೋದು, 1 ಟೀ ಸ್ಪೂನ್. ನಂತರ ನೀರು ಹಾಕಿ ಮಾಮೂಲಿಯಾಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿ ಕಲಸಿ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಇದಕ್ಕೆ ಒಂದು ಬೌಲನ್ನು ಮುಚ್ಚಿ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಮೆಕ್ಕೆಜೋಳ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಕಾಳನ್ನು ನಾನಿಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಕ್ಕೆಜೋಳದಿಂದ ಒಂದು ಬೆನಿಫಿಟ್ಸ್ ಕೂಡ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು ಕಾಳೆಲ್ಲ ಬಿಡಿಸಿದ ನಂತರ ನಾನೀಗ ಒಂದು ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ನಂತರ ಕರಿಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ 1 ರಿಂದ 3 ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಕಟ್ ಮಾಡಿರುವ ಈರುಳ್ಳಿ, ನಂತರ 1 ಟೊಮೊಟೊ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು 1 ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಫ್ರೈ ಆದ ನಂತರ ನಾವೇನು ಮೆಕ್ಕೆಜೋಳನ ಕಾಳನ್ನು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೆಲ್ಲ ಮಿಕ್ಸ್ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಮತ್ತೊಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟರಲ್ಲಿ ನಾವೇನು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ ಅದನ್ನು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಚಪಾತಿನ ಮಾಡ್ತೀವಲ್ಲ ಅದೇ ಥರ ಲಟ್ಟಿಸ್ಕೋಬೇಕು. ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡಿಕೊಂಡು ಇಲ್ಲಿ ನಾನು ಕಪ್ಗಳನ್ನು ತೊಗೊಂಡಿದ್ದೀನಿ. ನೀವು ಬೌಲಾದರೂ ತೊಗೋಬೋದು ಅಥವಾ ನೀವು ದೊಡ್ಡ ಲೋಟನೂ ತೊಗೋಬೋದು. ನಾನು ಚಿಕ್ಕ ಕಪ್ಗಳನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮೇಲ್ಗಡೆ ಎಣ್ಣೆನ ಎಲ್ಲ ಕಡೆ ಸವರಿ ಈ ರೀತಿ ಸುತ್ತಬೇಕು. ನಾವು ಏನು ಕಟ್ ಮಾಡ್ಕೊಂಡಿದ್ದಲ್ಲ ಈ ಚಪಾತಿ ಹಿಟ್ಟನ್ನು ಈ ರೀತಿ ಎಲ್ಲ ಕಡೆನೇ ಸುತ್ತಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಕೊಂಡು ಪೂರ್ತಿ ಕವರ್ ಆಗೋವರೆಗೂ ಪೂರ್ತಿ ನೋಡಿ ಈ ರೀತಿ ಬೈಂಡ್ ಥರ ಅದನ್ನು ಫೋಲ್ಡ್ ಮಾಡಬೇಕು. ಎಲ್ಲ ಕಡೆ ಇದು ಚಪಾತಿ ಹಿಟ್ಟು ಕವರ್ ಆಗಬೇಕು. ಕಪ್ಪಿಗೆ ಕಾಣಿಸ್ತಾ ಇದೆಯಲ್ಲ, ಇದೇ ರೀತಿ ಎಲ್ಲನ ಮಾಡ್ಕೋಬೇಕು. ಇವಾಗ ಇದನ್ನು ಮತ್ತೊಂದು ಸಲ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಚಪಾತಿ ಹಿಟ್ಟನ್ನು ಅರ್ಧನ ಕಟ್ ಮಾಡಿಕೊಂಡು ಈ ರೀತಿ ರೌಂಡಾಗಿ ಸುತ್ತಕೊಂಡು ಎಕ್ಸ್ಟ್ರಾ ಇರೋದನ್ನ ಮತ್ತೆ ಕಟ್ ಮಾಡಿಕೊಂಡು ಪೂರ್ತಿ ಈ ಲೋಟಕ್ಕಾಗುವಷ್ಟು ಕವರ್ ಮಾಡ್ಕೋಬೇಕು. ನೀವು ಯಾವ ಕಪ್ ಆದರೂ ತೊಗೊಳ್ಳಿ ಅಥವಾ ಬೌಲ್ ಆದರೂ ತೊಗೋಬೋದು. ನಾನಿಲ್ಲಿ ಒಂದೇ ಥರ ಸೈಜಲ್ಲಿ 6 ಕಪ್ಗಳು ತೊಗೊಂಡಿದ್ದೀನಿ. ನೋಡಿ, ಇದು ಉಲ್ಟಾ ಇಟ್ಟರೆ ನಿಂತ್ಕೋಬೇಕು, ಆ ರೀತಿ ರೆಡಿ ಮಾಡ್ಕೋಬೇಕು. ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದು ಕೂಡ ಕಾದಿದೆ. ಇವಾಗ ಈ ಲೋಟಗಳನ್ನು ಮಾಡ್ಕೊಂಡಿದ್ನಲ್ಲ ಈ ಕಪ್ಪನ್ನು ಇದಕ್ಕೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಮಾಮೂಲಿ ಏನು ಪೂರಿ ಮಾಡ್ತೀವಲ್ಲ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಧಾನಕ್ಕೆ ಈ ರೀತಿ ತಿರುವಿ ಹಾಕಿ ಫ್ರೈ ಮಾಡ್ಕೋಬೇಕು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಮಕ್ಕಳಿಗಂತೂ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಎಲ್ಲ ಕಪ್ಗಳು ಇವಾಗ ಫ್ರೈ ಆಗಿದೆ. ಇದು ತಣ್ಣಗಾದ ನಂತರ ಈ ರೀತಿ ಆರಾಮಾಗಿ ಬರುತ್ತೆ. ನೋಡಿ, ಎಲ್ಲ ಕಪ್ಗಳು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವೇನು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಮೆಕ್ಕೆಜೋಳದ್ದು ಅದನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿಯ ಮಾಡಿಕೊಟ್ರೆ. ಇದೊಂದು ಹೆಲ್ತಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ, ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿ ಆಗಿರುತ್ತೆ. ಇದು ಮೆಕ್ಕೆಜೋಳದ ಸೀಸನ್ ಆಗಿರೋದ್ರಿಂದ ಈ ರೀತಿ ಆರಾಮಾಗಿ ಮಾಡಿಕೊಡ್ಬೋದು. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.